ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಟೈಮ್ ಆಲ್ರೆಡಿ 6 o'clock ಆಗಿದೆ. ನಾನೆದ್ದು ಫ್ರೆಶ್ ಅಪ್ ಆಗಿ ಪ್ರಿಪೇರ್ ಆಗಿದ್ದೀನಿ. ಇನ್ನು ಕ್ಯಾನ್ವಾ ಹಾಕಕ್ಕೆ ಬರಬೇಕು. ಭೈರವ್ ಕೂಡ ಮಲಗಿದ್ದಾನೆ ಇನ್ನು. ಸೊ 7 o'clockಗೆ ಆಪ್ರೇಷನ್ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಕ್ಯಾನ್ವಾ ಹಾಕಕ್ಕೆ ಬರ್ತಾರೆ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. So let's get started today's delivery vlog. ಇನ್ನು ಹಿಂದಿನ ದಿವಸ ಅಂತೂ ನನಗಂತೂ ನಿದ್ದೆನೇ ಬಂದಿರಲಿಲ್ಲ. ಸುಮ್ಮನೆ ಹಾಗೆ ಕಣ್ಬಿಟ್ಕೊಂಡೆ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ ಎಷ್ಟೊತ್ತಿಗೆ ಬೆಳಕಾಗುತ್ತೋ ಅಂತಲೇ ಕಾಯ್ತಾ ಇದ್ದೆ. ಗೊತ್ತಿಲ್ಲ, ಆಲ್ಮೋಸ್ಟ್ ಹಾಸ್ಪಿಟಲ್ ಇದ್ದಿದ್ದು ಅಷ್ಟು ದಿವಸನೂ ನನಗೆ ನಿದ್ದೆ ಅಂತಲೇ ಬರಲಿಲ್ಲ ಅಂತ ಹೇಳ್ಬೋದು. ಸೊ ಗೊತ್ತಿಲ್ಲ, ಏನು ಟೆನ್ಷನ್ ಅಂತ ಏನಿರಲಿಲ್ಲ, ಬಟ್ ಸ್ಟಿಲ್ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಒಂದು ಕಡೆ ಆ ಖುಷಿ ಇರ್ಬೋದು, ಮತ್ತು ಇನ್ನೊಂದು ಕಡೆ ಏನಾಗುತ್ತಪ್ಪ ಅನ್ನೋವಂಥ ಟೆನ್ಷನ್ ಇರ್ಬೋದು. ಆ ಕಾರಣದಿಂದ ನಿದ್ದೆ ಬರಲಿಲ್ವೇನೋ. ಬಟ್ ನಿದ್ದೆ ಇಲ್ಲ ಅಂದ್ರೂ ಒಂದು ರೀತಿ ಫ್ರೆಶ್ ಫೀಲ್ ಆಗ್ತಾಯಿದ್ದೆ ನಾನು. ಭಯ ಅಂತೂ ಒಂದು ಕಡೆ ಇತ್ತು, ಹೆಂಗಾಗುತ್ತೆ ಏನು ಎತ್ತ ಅಂತ ಹೇಳಿ. ಬಿಕಾಸ್ ಡೆಲಿವರಿ ಸಮಥಿಂಗ್ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಎಲ್ಲ ನಾರ್ಮಲ್ ಇರುತ್ತೆ, ಆಮೇಲೆ ಏನಾದರೂ ಇಶ್ಯೂಸ್ ಅಂತ ಹೇಳ್ತಾರೆ ಅಂಥೇಳಿ. ಸೊ ದೇವ್ರನ್ನ ಬೇಡ್ಕೊಳ್ತಾ ಇದ್ದೆ ಅಷ್ಟೇ, ಎಲ್ಲ ಒಳ್ಳೆಯದಾಗಿ ಬೇಬಿ ಬರಲಿ ಅಂತ. ಭೈರವ್ ಕೂಡ ಮಲಗಿದ್ದ. ಆ್ಯಂಡ್ ಅವನ್ನ ನೋಡ್ತಾಯಿದ್ರೆ ಒಂಥರ ಯಾಕೋ ದುಃಖ ಥರ ಫೀಲ್ ಆಗ್ತಾಯಿತ್ತು ನನಗೆ. ಆ್ಯಂಡ್ ಫೈನಲಿ ನರ್ಸು ಆಯಾ ಆಂಟಿ ಎಲ್ಲ ಬಂದು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಕ್ಯಾನ್ವಾ ಎಲ್ಲ ಹಾಕಿ ಮತ್ತು ಕೂದಲೆಲ್ಲ ನೀಟಾಗಿ ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ನಾನು. ಆ್ಯಂಡ್ ಬೆಳಗ್ಗೆನೇ ಎದ್ದು ಸ್ವಲ್ಪ ವಿಷ್ಣು ಸಹಸ್ರನಾಮ ಕೇಳಿದ್ರೆ ನನಗೂ ಒಂದು ಸ್ವಲ್ಪ ಮೈಂಡ್ ಕಾಮ್ ಆಗುತ್ತೆ ಅಂಥೇಳಿ ಟಿ ವಿನಲ್ಲಿ ವಿಷ್ಣು ಸಹಸ್ರನಾಮನ ಹಾಕ್ಕೊಳ್ತಾ ಇದ್ದೀನಿ. ಒಂದು ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಅಂತ ಹೇಳಿ. ಇನ್ನು ಎಲ್ಲ ರೆಡಿ ಎಲ್ಲ ಆದಮೇಲೆ ಯೂರಿನೇಷನ್ ಪೈಪ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ರು. ಸಿಕ್ಕಾಬಟ್ಟೆ ಪೇನ್ ಆಗ್ತಿತ್ತು ನನಗೆ. ನಾನು ಹಾಗೋ ಹೇಳಿದೆ, ಅನಸ್ತೀಶಾ ಕೊಟ್ಟಾದ್ಮೇಲೆ ಮಾಡ್ಬೋದಲ್ಲ, ಸೊ ದಟ್ ಪೇನ್ ಗೊತ್ತಾಗಲ್ಲ ನನಗೆ ಅಂತ. ಇಲ್ಲ ಮೇಡಮ್, ಇದನ್ನು ಮುಂಚೆನೇ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರು. ಬಟ್ ಭೈರವ್ ಟೈಮಲ್ಲಿ ನಾನು ಲೇಬರ್ ಪೇನಿಂದ ಹೋಗಿದ್ದರಿಂದ ಅನಸ್ತೀಶಾ ಟೈಮಲ್ಲಿ ಅದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ರು. ಸೊ ಹಾಗಾಗಿ ನನಗೆ ಆ ಪೇನ್ ಗೊತ್ತಾಗಲಿಲ್ಲ. ಈ ಸತಿ ಒಂಥರ ತುಂಬ ಬೇಗನೆ ಮಾಡಿದರು, ಬಟ್ ಸ್ಟಿಲ್ ಅದೊಂಥರ ಪೇನ್ ರೆಸಿಸ್ಟ್ ಮಾಡೋದಿರುತ್ತಲ್ಲ, ಸೊ ಅದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತು. ಆ್ಯಂಡ್ ಅದು ಹಾಕಾದ್ಮೇಲೆ ಎದ್ದೇಳೋದು ಕೂರೋದು ಒಂಥರ ತುಂಬ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ. ಒಂದು ರೀತಿ ಆರಾಮಾಗಿದ್ದವಳು ನೋಡ್ಬೋದು ಎಷ್ಟು ಒಂಥರ ಕಷ್ಟ ಆಗ್ತಿದೆ ಎದ್ದೇಳೋಕ್ಕೆ ಕೂರೋಕ್ಕೆ ಅಂತ ಹೇಳಿ. ಸೊ ಮನುಷ್ಯನ ಲೈಫ್ ಎಷ್ಟು ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬಿಡುತ್ತೆ. ಒಂದು ಚಿಕ್ಕ ಎಕ್ಸ್ಟ್ರಾ ಆರ್ಗನ್ ಕೂಡ ಎಷ್ಟು ನಮಗೆ ಇರಿಟೇಟ್ ಮಾಡುತ್ತೆ ಅಂಥೇಳಿ. ಫೈನಲಿ ಎಲ್ಲ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ರೀತಿ ಭಯ ಬಟ್ ತೋರಿಸ್ಕೊತಾ ಇಲ್ಲ ನಾನು. ಸಂಹವ್ ನಾನು ಟೆನ್ಷನ್ ಆಗಿಬಿಟ್ರೆ ಮತ್ತು ಮನೆಯವರೆಲ್ಲರೂ ಟೆನ್ಷನ್ ಆಗಿಬಿಡ್ತಾರೆ ಅಂತ ಹೇಳಿ. ಮಮ್ಮಿಗೆ ಬಾಯ್ ಹೇಳು ಭೈರವ್. ಫೈನಲಿ ಎಲ್ಲ ರೆಡಿಯಾಗಿ ಆಪ್ರೇಷನ್ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ. ಒಂದು ರೀತಿ ಭಯ ಫೀಲು. ಭೈರವ್ಗೆಲ್ಲ ಬಾಯ್ ಹೇಳಿ ಹೋಗ್ತಾ ಇದ್ದೀನಿ. ಹೆಂಗಿದೀಯ ಪಾಪನ ನೋಡ್ದೆ ಕಡಿ ಸೂಪರ್ ಆಗವನಿ. ನೋಡ್ದಪ್ಪ ನೋಡಿರ್ಲಿ, ನನ್ನ ಮೊಮ್ಮಗನಾಗ ಇದ್ದಾನೆ. ನೀನ್ ನೋಡ್ದ? ಇವನು ಚಿಕ್ಕವನಿದ್ದ, ಅದು ಪಾಪನ ನೋಡ್ದ? ಏನ್ ಕಿರ್ಸ್ತಾನೆ, ಕಿರ್ಸ್ತಿದ್ನ. ಸಿಕ್ಕಾಪಟ್ಟೆ ಕಿರ್ಸ್ತಾನೆ. ನನ್ನ ಮೊಮ್ಮಗ ಹಂಗೆ ಕಿರ್ಸ್ಲೇ ಇಲ್ಲ, ಆಲ್ಮೋಸ್ಟ್ ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನನ್ನು ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ 9 o'clock 9:30 ಆಗೋಗ್ಬಿಟ್ಟಿತ್ತು.
ಆ್ಯಂಡ್ ಎಸ್, ಒಂದು ರೀತಿ ಪುನರ್ಜನ್ಮ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಒಂದು ಸಿಚುವೇಶನ್ ಇದೆ. ತುಂಬ ಎಮೋಷ್ನಲ್ ಮೂಮೆಂಟ್ ಆ್ಯಂಡ್ ಒಂದು ರೀತಿ ಮಿಕ್ಸ್ಡ್ ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಪೇನ್ ಕೂಡ ಆಗ್ತಾ ಇರುತ್ತೆ ಈ ಕಡೆ, ಮಗು ಕೂಡ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಟೆನ್ಷನ್, ಖುಷಿ ಎಲ್ಲನೂ. ಸೊ ಚೆನ್ನಾಗಿತ್ತು ಒಂಥರ. ಒಂದು ರೀತಿ ಇಡೀ ನೈಟ್ ನಿದ್ದೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಪೂರ್ತಿ ದಿವಸ ನಿದ್ದೆ ಮಾಡಿಲ್ಲ. ಆ್ಯಂಡ್ ಫೈನಲಿ ಗರ್ಲ ಬಾಯೋ ಅನ್ನೋ ಕ್ವೆಶನ್ 9 ತಿಂಗಳು ಹೊಟ್ಟೆನಲ್ಲಿ ಇದ್ದು ಫೈನಲಿ ನನಗೆ ಬ್ಲೆಸ್ ಆಗಿದಂಥದ್ದು ಇಸ್ ಅ ಬೇಬಿ ಬಾಯ್. ಸೊ ಭೈರವ್ ಜೊತೆ ಇನ್ನೊಂದು ಮುದ್ದಾದ ಕಂದಮ್ಮ ಆಟಾಡೋದಕ್ಕೆ ಬಂದಿದೆ. ಸೊ ಇಬ್ಬರು ಅಣ್ಣ ತಮ್ಮದಿರು. ಸೊ 2 ಬೇಬಿ ಬಾಯ್ ಆಗಿದೆ ನನಗೆ. ಸೊ ಫೈನಲಿ ಖುಷಿ ಆಯಿತು. ಎಸ್, ಗರ್ಲ್ ಬೇಬಿ ಇದ್ದಿದ್ರು ಚೆನ್ನಾಗಿರ್ತಿತ್ತು. ಸೊ ದೇವ್ರು ಯಾವ್ದು ಕೊಟ್ಟಿದ್ದಾನೋ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ಭಾವಿಸ್ತಾ ಎಲ್ಲದನ್ನೂ ಖುಷಿಯಿಂದ ಸ್ವೀಕರಿಸುವಂಥದ್ದು. ಆ್ಯಂಡ್ ಎಲ್ಲರೂ ಬಂದು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಹೋಗಿದ್ದಂಥದ್ದು ತುಂಬ ಖುಷಿಯಾಯಿತು. ಇನ್ನೂ ಬೇಬಿನ ಕೊಟ್ಟಿಲ್ಲ, ಬಿಕಾಸ್ ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ರೀತಿ ಟೆನ್ಷನ್ ಓಡ್ತಾನೇ ಇತ್ತು ತಲೆಯಲ್ಲಿ ನನಗೆ. ಅದರಿಂದ ಕೂಡ ನನಗೆ ನಿದ್ದೆ ಬಂದಿಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಹೊಟ್ಟೆ ಒಳಗಿದ್ದಿದ್ದು ಮಗು ಡೈಲಿ ಕಿಕ್ ಮಾಡ್ತಿದ್ದು. ಆ್ಯಂಡ್ ಅದೆಲ್ಲನೂ ನೆನೆಸ್ಕೊಂಡು ಒಂದು ರೀತಿ ದುಃಖ ಕೂಡ ಆಗ್ತಾಯಿತ್ತು. ಬಟ್ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇ ವಾಕ್ ಮಾಡೋದಕ್ಕೆ ಶುರು ಮಾಡಿದೆ. ತುಂಬ ಪೇನ್ ಆಗ್ತಾಯಿತ್ತು. ಫಸ್ಟ್ ಹೆಜ್ಜೆ ಇಡೋದಂತೂ ಇಂಪಾಸಿಬಲ್ ಆಗಿತ್ತು. ಬಟ್ ಒಂದು ಸ್ವಲ್ಪ ಓಡಾಡಿ ರೂಢಿ ಆದಮೇಲೆ ಓಕೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಪಾಪುನ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಿಕಾಸ್ ಅವ್ರ ಹತ್ರನೇ ಅಬ್ಸರ್ವೇಷನ್ ಅಂತ ಇಟ್ಕೊಂಡಿದ್ದಾರೆ. ಇನ್ನೂ ಕೊಟ್ಟಿಲ್ಲ ಬೇಬಿನ, ಯಾವಾಗ ಕೊಡ್ತಾರೋ ಅಂತ ಕಾಯ್ತಾ ಇರೋ ಸಿಚುವೇಶನ್ ಇದಂತೂ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ ಇದೇ ರೀತಿ ಮಾಡ್ತಾರೆ. ಹುಟ್ಟಿದ ತಕ್ಷಣ ಮಗು ಕೊಡೋದಕ್ಕಿಂತ ಅಬ್ಸರ್ವೇಷನ್ ಅಂತ ಹೇಳಿ ಇಡೋ ಅಂಥದ್ದೆಲ್ಲ. ಬಟ್ ಕೆಲವೊಂದು ಹಾಸ್ಪಿಟಲ್ ಇಮಿಡಿಯೇಟ್ ಬೇಬಿನ ಫೀಡ್ ಮಾಡೋದಕ್ಕೆ ಕೊಡ್ತಾರೆ. ಬಟ್ ಎಸ್, ಬೇಬಿ ಅಬ್ಸರ್ವೇಷನ್ ಮಾಡಬೇಕು, ನೋಡಬೇಕು, ಅದಾದಮೇಲೆ ಕೊಡ್ತೀವಿ ಅಂತ ಅಂದರು. ಓಕೆ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಬಟ್ ಒಳಗಡೆ ಆ ಕಾತರ ಇದ್ದೇ ಇರುತ್ತಲ್ಲ. ಭೈರವಂತೂ ಫುಲ್ ಖುಷಿಯಾಗಿದ್ದ, ತಮ್ಮ ಪಾಪು ಬಂದಿಯಾನೆ ಆ್ಯಂಡ್ ಆಟಾಡ್ಬೋದು ಅಂತ ಹೇಳಿ. ಬಟ್ ಇನ್ನೂ ಅವ್ನು ಇವನ ಜೊತೆ ಆಟಾಡೋದಕ್ಕೆ ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ. ಸೊ ಎಸ್, ಇದಾಗಿತ್ತು ನನ್ನ ಡೆಲಿವರಿ ಡೇ ವ್ಲಾಗ್. ಆ್ಯಂಡ್ ಹೋಲ್ ಡೇ ಏನಾಯಿತು ಅಂತ ಪುಟ್ಟದಾಗಿ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಸ್ಗೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತು ನನ್ನ ಮುದ್ದು ಕಂದಗಳ ಜೊತೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೀಗೆ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನನ್ನ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ಡೆಲಿವರಿ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್.